ನೌನ್ ಅಂದರೆ ನೇಮಿಂಗ್ ವರ್ಡ್ ಅಂತ ಗೊತ್ತು. ಅದನ್ನು ನಾವು ಪರ್ಸನ್ಸ್ಗೆ, ಪ್ಲೇಸಸ್ಗೆ, ಅನಿಮಲ್ಸ್ಗೆ ಬಳಸ್ತೀವಿ. ಗೊತ್ತಾಗಿದೆ, ಈಗಾಗಲೇ ನಾವು ನೋಡಿದ್ದೀವಿ ಸಾಕಷ್ಟು ಸಲ. ಅದರಲ್ಲಿ ಕೆಲವು ವಿಭಾಗಗಳಿವೆ. ಸಮ್ ಆರ್ ಸಿಂಪಲ್, ಅಂದರೆ ಸಿಂಪಲ್ ನೌನ್ಸ್, ಕಾಂಪೌಂಡ್ ನೌನ್ಸ್, ಡೆರಾವೇಟಿವ್ ನೌನ್ಸ್. ನಿಮ್ಗೆ ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕಂದ್ರೆ ನೌನಿನ ಮೊದಲನೇ ವಿಡಿಯೋ ನೋಡಿ, ಹೆಚ್ಚು ಗೊತ್ತಾಗತ್ತೆ. ಕಾಮನ್ ನೌನ್, ಪ್ರಾಪರ್ ನೌನ್, ಮೆಟೀರಿಯಲ್ ನೌನ್, ಆ್ಯಂಡ್ ಸಮ್ ಆರ್ ಅಬ್ಸ್ಟ್ರಾಕ್ಟ್ ಆ್ಯಂಡ್ ಕಲೆಕ್ಟಿವ್ ನೌನ್ಸ್. ಇದ್ರ ಬಗ್ಗೆ ಕಾಮನ್ ನೌನ್ ಅಂದ್ರೇನು, ಪ್ರಾಪರ್ ನೌನ್ ಅಂದ್ರೇನು, ಇವತ್ತು ನಾನು ವಿಸ್ತೃತವಾಗಿ ನಿಮಗೆ ಹೇಳ್ತೀನಿ. ನೌನ್ನಲ್ಲಿ ನಾವು ತುಂಬ ಮುಖ್ಯವಾಗಿ ಕಲಿಬೇಕಾಗಿರೋದು ಆರ್ಟಿಕಲ್ಸ್. ಮುಂದೆ ಇದ್ರ ಬಗ್ಗೆ ಎ ಆ್ಯನ್ ಬಗ್ಗೆ ಒಂದು, ದಿ ಬಗ್ಗೆ ಒಂದು, ಒಟ್ಟು 3 ವಿಡಿಯೋಸ್ನ ನೀವು ನೋಡ್ತೀರಾ. ಇವತ್ತು ನಾನು ಇದರ ಸೂಕ್ಷ್ಮ ಪರಿಚಯವನ್ನು ಮಾಡಿಕೊಡ್ತೇನೆ. ತುಂಬ ಮುಖ್ಯವಾಗಿ ಅಪಾಸ್ಟ್ರಫಿ, ಎಸ್, ಇದನ್ನು ನಾವು ಯಾವಾಗ ಬಳಸ್ತೀವಿ, ಇದು ನೌನಿಗೆ ಸಂಬಂಧಪಟ್ಟಿರೋ ವಿಷಯ ಆಗಿರೋದ್ರಿಂದ ಇವತ್ತಿನ ಸ್ಲೈಡ್ಸಲ್ಲಿ ಇದು ತುಂಬ ಚಿಕ್ಕ ವಿಷಯ, ಹಾಗಾಗಿ ಇದನ್ನು ನಾವು ತುಂಬ ಸುಲಭವಾಗಿ ಕಲ್ತ್ಕೊಳ್ಬಹುದು. ಪ್ರತಿ ವಿಡಿಯೋದಲ್ಲೂ ಕೊನೆ ಭಾಗದಲ್ಲಿ ನಿಮಗೆ ಪ್ರಾಕ್ಟೀಸ್ ಕೊಡ್ತೇನೆ. ಆ ಪ್ರಾಕ್ಟೀಸ್ PNI ಮತ್ತು PPF ಮೇಲೆ ಇರುತ್ತೆ. 3 ಥರ ನೌನ್ಗಳನ್ನು ನಾವು ನೋಡೋಣ. ಸಿಂಪಲ್, ಕಾಂಪೌಂಡ್, ಡೆರಾವೇಟಿವ್ಸ್. ಸಿಂಪಲ್ ಅಂದರೆ ಒಂದೇ ಒಂದು ವರ್ಡ್ ಇರುತ್ತೆ, ಗರ್ಲ್, ಬೋ, ಟೇಬಲ್ ಥರ. ಕಾಂಪೌಂಡ್ ಅಂದರೆ ಗರ್ಲ್ ಜೊತೆಗೆ ಇನ್ನೊಂದು ಪದ ಇರುತ್ತೆ, ಸ್ಕೂಲ್ ಗರ್ಲ್ ಅಂತ. ಬೋ ಜೊತೆಗೆ ಇನ್ನೊಂದು ಪದ ಇರುತ್ತೆ, ರೈನ್ಬೋ. ಟೇಬಲ್, ವುಡನ್ ಟೇಬಲ್. ವುಡನ್ ಟೇಬಲ್ ವುಡನ್ ಮತ್ತು ಟೇಬಲ್ ಎರಡು ಸೇರಿ ಒಂದು ಪದ, ಅದನ್ನು ನಾವು ಕಾಂಪೌಂಡ್ ನೌನ್ ಅಂತ ಕರಿತೀವಿ. ಡೆರಾವೇಟಿವ್ ಅಂದರೆ ಕಿಂಗಿಂದ ಆಗಿರೋದು ಕಿಂಗ್ಡಮ್, ಫ್ರೆಂಡಿಂದ ಆಗಿರೋದು ಫ್ರೆಂಡ್ಶಿಪ್, ಚೈಲ್ಡಿಂದ ಆಗಿರೋದು ಚೈಲ್ಡ್ಹುಡ್, ರೈಟಿಂದ ಆಗಿರೋದು ರೈಟರ್. ಸೊ ಈ ಎಲ್ಲ ಪದಗಳನ್ನು ನಾವು ಗಮನಿಸಿದಾಗ ನಮ್ಗೆ ಅರ್ಥ ಆಗುತ್ತೆ ಸಿಂಪಲ್ ಆಗಿ ಯಾವ ಥರ ನೌನ್ಗಳಿರುತ್ತೆ, ಕಾಂಪೌಂಡ್ ನೌನ್ ಹೇಗಿರುತ್ತೆ, ಯಾವ್ಯಾವ ಥರ ಪದಗಳನ್ನು ನಾವು ಕೂಡ ಮಾಡಬಹುದು ಅಂತ. ಕೆಲವು ಟೈಪ್ಸ್ ನೋಡಿದ್ವಿ, ಈಗ ಕೆಲವು ಉಳಿದ ಟೈಪ್ಸ್ಗಳನ್ನು ನೋಡೋಣ. ಕಾಮನ್ ನೌನ್ ಈಸ್ ಕಾಮನ್ ಟು ಆಲ್ ಪರ್ಸನ್ಸ್, ಪ್ಲೇಸಸ್ ಆರ್ ಥಿಂಗ್ಸ್. ಸಾಮಾನ್ಯವಾಗಿ ಎಲ್ಲರೂ ಹೇಳೋ ಹಾಗೆ ಇರ್ತಕ್ಕಂಥ ಕೆಲವು ಪದಗಳನ್ನು ಕಾಮನ್ ನೌನ್ಸ್ ಅಂತ ಕರಿತೀವಿ. ಎಲ್ಲ ಹುಡುಗಿಯರಿಗೂ ಗರ್ಲ್ಸ್ ಅಂತೀವಿ, ಎಲ್ಲ ಅರಮನೆಗಳಿಗೆ ಪ್ಯಾಲೇಸ್ ಅಂತೀವಿ, ಎಲ್ಲ ಸಿಂಹಗಳಿಗೆ ಲಯನ್ ಅಂತೀವಿ. ಹೀಗೆ ನಾವು ಕೆಲವು ಪದಗಳನ್ನು ಬಳಸ್ತೀವಿ. ಆದರೆ ಪ್ರಾಪರ್ ನೌನ್ ಅನ್ನೋದು ಹೀಗಲ್ಲ. ಇದು ಒಬ್ಬ ಮನುಷ್ಯನಿಗೆ ಒಂದು ಸ್ಥಳಕ್ಕೆ ಇರ್ತಕ್ಕಂಥ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಪದ. ಅದು ಇಟ್ ಆಲ್ವೇಸ್ ಬಿಗಿನ್ಸ್ ವಿತ್ ಎ ಕ್ಯಾಪಿಟಲ್ ಲೆಟರ್. ಪ್ರಾಪರ್ ನೌನ್ನ ನಾವು ಕ್ಯಾಪಿಟಲ್ ಲೆಟರಿಂದನೇ ಬರಿಬೇಕು. ಸುನಿಲ್ ಒಬ್ಬ ಹುಡುಗನ ಹೆಸರು, ಅನು ಒಂದು ಹುಡುಗಿ ಹೆಸರು, ಒಂದು ಊರಿನ ಹೆಸರು ಮೈಸೂರು, ಮೋತಿ ಒಂದು ನಾಯಿ ಹೆಸರಾಗ್ಬೋದು, ಅಥವಾ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳ ಹೆಸರಾಗಬಹುದು. ಹೀಗೆ ನಾವು ಈಗ ಈ ಸ್ಲೈಡಲ್ಲಿ ನಾವು 2 ಮುಖ್ಯವಾದಂಥ ನೌನ್ಗಳನ್ನು ಗಮನಿಸಿದ್ದೀವಿ. ನೌನ್ ಇಸ್ ಎ ನೇಮಿಂಗ್ ವರ್ಡ್, ಅಂದರೆ ಎಲ್ರಿಗೂ ಕರಿತಕ್ಕಂಥ ಪದಗಳನ್ನು ಕಾಮನ್ ಅಂತೀವಿ, ಪರ್ಟಿಕ್ಯುಲರ್ ಆಗಿ ಕರೆಯುವಂಥದ್ದನ್ನು ಪ್ರಾಪರ್ ಅಂತೀವಿ. 3ನೇಯ ವಿಧ ಮೆಟೀರಿಯಲ್ ನೌನ್ ಅಂತ. ಹೆಸರೇ ಹೇಳುತ್ತೆ ಅದು ಮೆಟೀರಿಯಲ್ ಅಂತ. ಆ ಮೆಟೀರಿಯಲ್ ನೌನ್ನ ನಾವು ನಿಮಗೆ ಗೊತ್ತಿರೋ ಹಾಗೆ ಮೆಟೀರಿಯಲ್ಸ್ಗೆ ಬಳಸ್ತೀವಿ. ಗೋಲ್ಡ್, ಸಿಲ್ವರ್, ಚಿನ್ನ, ಬೆಳ್ಳಿ, ಕಾಪರ್, ಸಿಲ್ಕ್, ರೇಷ್ಮೆ, ಹೀಗೆ ಮೆಟೀರಿಯಲ್ಗಳಿಗೆ ನಾವು ಬಳಸ್ತೀವಿ. ಕಲೆಕ್ಟಿವ್ ಹೆಸರೇ ಹೇಳುತ್ತೆ ಒಂದು ಗ್ರೂಪ್ ಇದೆ ಇಲ್ಲಿ ಅಂತ. ಹೇಗಿದೆ ಗ್ರೂಪು? ಅದೊಂದು ಆರ್ಮಿ ಆಗ್ಬೋದು, ಬಂಚ್ ಆಗ್ಬೋದು. ಕಲೆಕ್ಟಿವ್ ನೌನ್ ಅಂದ್ರೆ ಏನು ನೋಡೋಣ ಬನ್ನಿ. ಕಲೆಕ್ಟಿವ್ ನೌನ್ ಇಸ್ ದ ನೇಮ್ ಆಫ್ ಎ ಗ್ರೂಪ್ ಆಫ್ ಪರ್ಸನ್ಸ್, ಪ್ಲೇಸಸ್, ಅನಿಮಲ್ಸ್ ಆರ್ ಥಿಂಗ್ಸ್. ಪರ್ಸನ್ಸ್ ಆಗಿದ್ರೆ ಅದು ಆರ್ಮಿ, ಥಿಂಗ್ಸ್ ಆಗಿದ್ರೆ ಬಂಚ್, ಮತ್ತೆ ಪರ್ಸನ್ಸ್ ಆದರೆ ಕ್ರೌಡ್ ಅಂತೀವಿ. ಫ್ಲಾಕ್, ಅನಿಮಲ್ಸ್ಗೆ ಫ್ಲಾಕ್ ಯೂಸ್ ಮಾಡ್ತೀವಿ, ಕೆಲವು ಅನಿಮಲ್ಸ್ಗೆ ಪ್ಯಾಕ್ ಅಂತ ಕೂಡ ಯೂಸ್ ಮಾಡ್ತೀವಿ. ಎ ಪ್ಯಾಕ್ ಆಫ್ ಲಯನ್ಸ್ ಅಂತ ಹೇಳ್ತೀವಿ, ಎ ಫ್ಲಾಕ್ ಆಫ್ ಶೀಪ್ ಅಂತ ಹೇಳ್ತೀವಿ. ಹಾಗೆ ಇನ್ನು ಎರಡು ಮುಖ್ಯವಾಗಿರ್ತಕ್ಕಂಥ ನೌನ್ಗಳನ್ನು ಗಮನಿಸ್ತಿದ್ದೀವಿ. ವಸ್ತುಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಮೆಟೀರಿಯಲ್ ಆಗಿದ್ರೆ, ಅದು ಮೆಟೀರಿಯಲ್ ಆಗಿದ್ರೆ ಗೋಲ್ಡ್, ಗ್ಲಾಸ್, ಈ ಥರ ಯಾವ್ದು ಬೇಕಾದ್ರೂ ಆಗ್ಬೋದು. ಒಟ್ಟಾಗಿ ಇದ್ರೆ, ಗ್ರೂಪ್ ಆಗಿ ಇದ್ರೆ, ಕ್ರೌಡ್ ಆಗಿದ್ರೆ ಅದನ್ನು ನಾವು ಕಲೆಕ್ಟಿವ್ ಅಂತ ಕರಿತೀವಿ. ಕೆಲವು ನಾವು ಮುಟ್ಟಬಹುದು, ಕಾಂಕ್ರೀಟ್ ನೌನ್ಸ್ ಅಂತ. ಈಗ ನಾವು ಹೇಳಿರ್ತಕ್ಕಂಥ 4 ಕೂಡ ಮುಟ್ಟಬಹುದು, ಅವೆಲ್ಲವೂ ಕಾಂಕ್ರೀಟೇ. ಕಾಮನ್ ನೌನ್ನ ಮುಟ್ಬೋದು, ಪ್ರಾಪರ್ ನೌನ್ನ ಮುಟ್ಬೋದು, ಕಲೆಕ್ಟಿವ್ ನೌನ್ನ ಮುಟ್ಬೋದು, ಹಾಗೆ ಮೆಟೀರಿಯಲ್ ನೌನ್ನು ಮುಟ್ಬೋದು. ಇವೆಲ್ಲವೂ ಕಾಂಕ್ರೀಟೇ.
ನೋಡಿ ಇಲ್ಲಿ ಪೆನ್ ಅಂತ ಇದೆ, ಇದು ಕಾಮನ್ ನೌನ್. ಇದು ಬ್ರಿಡ್ಜ್, ಟೀಚರ್ ಕಾಮನ್ ನೌನು. ಸೊ ಇಲ್ಲಿ ಇರ್ತಕ್ಕಂಥ ಎಲ್ಲವೂ ಕಾಮನ್ ನೌನು ಹೌದು, ಕಾಂಕ್ರೀಟು ಹೌದು. ಯಾಕಂದ್ರೆ ಇದನ್ನು ನಾವು ಮುಟ್ಬೋದು, ಒಂದು ಫೋಟೋನ ಮುಟ್ಬೋದು, ರಿವರ್ನ ಮುಟ್ಬೋದು, ಟೀಚರ್ನ ಮುಟ್ಬೋದು, ನೋಡ್ಬೋದು, ಟ್ಯಾಂಜಿಬಲ್. ಇದಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ಇನ್ನೊಂದು ವಿಷಯ ಇದೆ, ಅದನ್ನು ನಾನು ಈಗ ಹೇಳ್ತೇನೆ. ಅದಕ್ಕೆ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತೀವಿ. ಇದು 6ನೇದು. ಈ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂದ್ರೆ ಏನು? ದೇ ಆರ್ ನೇಮ್ಸ್ ಆಫ್ ಐಡಿಯಾಸ್, ಫೀಲಿಂಗ್ಸ್, ಕ್ವಾಲಿಟೀಸ್, ಕ್ಯಾರೆಕ್ಟರಿಸ್ಟಿಕ್ ಟ್ರೇಟ್ಸ್. ಅಂದರೆ ಅವು ವಿಚಾರ ಆಗಿರ್ತವೆ, ಭಾವನೆ ಆಗಿರ್ತವೆ, ಯಾವುದೋ ಒಂದು ಆಲೋಚನೆ ಆಗಿರುತ್ತೆ, ಒಂದು ಗುಣ ಆಗಿರುತ್ತೆ. ಅಂಥದ್ದನ್ನು ಮುಟ್ಟಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ಆದರೆ ಅನುಭವಿಸ್ಬೋದು, ತಿಳ್ಕೊಳ್ಬಹುದು. ಅಂಥವು ಯಾವುದು ಎಕ್ಸಾಂಪಲ್ಸ್ ನೋಡೋಣ. ಒಳ್ಳೆ ವ್ಯಕ್ತಿನ ನೋಡ್ಬೋದು, ಗುಡ್ ಬಾಯ್ ನೋಡ್ಬೋದು, ಗುಡ್ ಗರ್ಲ್ ನೋಡ್ಬೋದು. ಆದರೆ ಗುಡ್ನೆಸ್ ನೋಡೋದು ಹೇಗೆ? ಒಳ್ಳೆತನನ ನೋಡೋದು ಹೇಗೆ? ಶೌರ್ಯ, ಬ್ರೇವರಿ ಅಂದರೆ ಶೌರ್ಯ. ಆರೋಗ್ಯನ ಹೇಗೆ? ಆರೋಗ್ಯವಂತ ಮನುಷ್ಯನ ನೋಡ್ಬೋದು. ಆರೋಗ್ಯನ ನೋಡೋದು ಹೇಗೆ? ನೋಡೋಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ, ಆದರೆ ಅವೆಲ್ಲ ಒಂದು ಐಡಿಯಾಗಳಾಗಿರ್ತವೆ, ಒಂದು ಫೀಲಿಂಗ್ ಆಗಿರಬಹುದು, ಒಂದು ಗುಣ ಆಗಿರಬಹುದು. ಇಂಥದ್ದಕ್ಕೆ ಅಬ್ಸ್ಟ್ರಾಕ್ಟ್ ಅಂತೀವಿ. ಇದು ಈ ಹಿಂದೆ ನೋಡಿದ 5ನೇದು ಕಾಂಕ್ರೀಟ್ ನೌನ್ಗೆ ಇದು ಕರೆಕ್ಟಾಗಿ ಅಪೋಸಿಟ್ ವರ್ಡ್. ಇದು ಅಂದರೆ ಕಾಂಕ್ರೀಟ್ ಅಂದರೆ ಕೈಗೆ ಸಿಕ್ಕತ್ತೆ, ಅಬ್ಸ್ಟ್ರಾಕ್ಟ್ ಅಂದರೆ ಕೈಗೆ ಸಿಕ್ಕಲ್ಲ. ಇದೊಂದು ಐಡಿಯಾ ಆಗಿರತ್ತೆ. ಹೀಗೆ ನಾವು 6 ರೀತಿಯ ಒಂದು ನೌನ್ಗಳನ್ನು ನೋಡಿದ್ದೀವಿ. ಈಗ ನೋಡೋಣ ಬನ್ನಿ. ಈಗ ಒಂದು ನಿಮಗೆ ಅಬ್ಜೆಕ್ಟಿವ್ನೋ ನೌನ್ನೋ ಕೊಡ್ತೀನಿ ನಾನು. ಅದಕ್ಕೆ ನೌನ್ ಫಾರ್ಮ್ನ ಕೊಡಬೇಕು ನೀವು. ಲಾಂಗ್ ಅಂದರೆ ಉದ್ದ. ಇದಕ್ಕೆ ನೌನ್ ಫಾರ್ಮ್ ಲೆಂಗ್ತ್ ಅಂತ ನಾವು ಯೂಸ್ ಮಾಡಿದ್ದೀವಿ. ಎರಡನ್ನೂ ಯೂಸ್ ಮಾಡಿದ್ದೀವಿ. ಇದರ ಲೆಂಗ್ತ್ ಏನೋ, ಇದರ ಬ್ರೆಡ್ತ್ ಏನೋ ಅಂತ ಅಲ್ವಾ? ಸೊ ಡೀಸೆಂಟ್, ಡಿಸೆನ್ಸಿ, ಸ್ಟ್ರಾಂಗ್, ಸ್ಟ್ರೆಂಗ್ತ್, ಡೀಪ್, ಡೆಪ್ತ್, ವೈಸ್, ವಿಸ್ಡಮ್. ಅಂದರೆ ಪದಗಳನ್ನು ನೋಡ್ತಾ ಬನ್ನಿ. ಈ ಪದಗಳನ್ನು ನೋಡ್ತಾ ಹೋದಾಗ ಅಂದರೆ ಒಂದೇ ಥರ ಕಾಣುತ್ತೆ, ಆದರೆ ಒಂದು ಅಬ್ಜೆಕ್ಟಿವ್ ಆಗಿರಬಹುದು, ಇನ್ನೊಂದು ಅಬ್ಸ್ಟ್ರಾಕ್ಟ್ ನೌನ್ ಆಗಿರುತ್ತೆ. ಪ್ರೌಡ್, ಪ್ರೈಡ್, ಪುವರ್, ಪಾವರ್ಟಿ, ಆಕ್ಟ್, ಆಕ್ಷನ್, ಅಗ್ರಿ, ಅಗ್ರಿಮೆಂಟ್, ಆಡ್, ಅಡಿಷನ್. ಹೀಗೆ ಗಮನಿಸ್ತಾ ಬನ್ನಿ ನಾವು ಹೇಗೆ ನೌನ್ ಫಾರ್ಮ್ಸ್ಗಳನ್ನು ಮಾಡ್ತೀವಿ. ಇನ್ನು ಕೆಲವು ಒಂದು ಲಿಸ್ಟ್ ಇದೆ, ಇದನ್ನು ಓದಿ ಮತ್ತು ಎಂಜಾಯ್ ಮಾಡಿ. ಈ ಕಲೆಕ್ಟಿವ್ ನೌನ್ಗಳು ಎಷ್ಟೊಂದಿದೆ, ಇದನ್ನು ನೀವೇ ಎಂಜಾಯ್ ಮಾಡಿ. ಸೊ ಈ ಕಲೆಕ್ಟಿವ್ ನೌನ್ನ ಅರ್ಥ ಮಾಡ್ಕೊಂಡ್ವಲ್ಲ. ಈಗ ಈ ಹಿಂದಿನ ಸ್ಲೈಡ್ನ ಅರ್ಥ ಮಾಡ್ಕೊಂಡಿದ್ರೆ ನಾವಿಲ್ಲಿ ಇದಕ್ಕೆ ಫಿಲ್ ಇನ್ ದ ಬ್ಲ್ಯಾಂಕ್ ಮಾಡ್ತೀವಿ. ನಾವು ಸೂಟಬಲ್ ಕಲೆಕ್ಟಿವ್ ನೌನ್ ಹಾಕಬೇಕು. ಎ ಡ್ಯಾಶ್ ಆಫ್ ಸ್ಟೂಡೆಂಟ್ಸ್, ಅ ಕ್ಲಾಸ್ ಆಫ್ ಸ್ಟೂಡೆಂಟ್ಸ್, ಎ ಡ್ಯಾಶ್ ಆಫ್ ನೇಟಿವ್, ಅ ಟ್ರೈಬ್ ಆಫ್ ನೇಟಿವ್ಸ್, ಎ ಡ್ಯಾಶ್ ಆಫ್ ಸೋಲ್ಜರ್ಸ್, an army of soldiers, a dash of singers, a choir of singers, a dash of soldiers, a regiment of soldiers. ಸೋಲ್ಜರ್ಸ್ ನೋಡಿ 2 ಬಂದಿದೆ, ಆರ್ಮಿ, ನೇವಿ, ಏರ್ ಫೋರ್ಸ್, ರೆಜಿಮೆಂಟ್. ಈ ಥರ ಪದಗಳನ್ನು ನಾವು ಕಲೆಕ್ಟಿವ್ ನೌನ್ ಅಂತ ಕರಿತೀವಿ. ಅಂದರೆ ಅವು ಗುಂಪು ಗುಂಪು ಯಾವುದು ಕಲರಲ್ಲಿದೆ ಈ ಎಲ್ಲ ಪದಗಳು ಕೂಡ, ಯಾವ ಪದನ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ ಮಾಡಿದ್ದೀವಿ ಎಲ್ಲ ಪದಗಳು ಕಲೆಕ್ಟಿವ್ ನೌನು. ಕಲೆಕ್ಟಿವ್ ನೌನ್ನ ನಾವು ಹೆಚ್ಚು ಕಲಿತಷ್ಟು ನಮ್ಮ ಲ್ಯಾಂಗ್ವೇಜ್ ಶಾರ್ಪ್ ಆಗುತ್ತೆ. ಇನ್ನೊಂದಿಷ್ಟು ನೋಡೋಣ ಬನ್ನಿ. ಎ ಡ್ಯಾಶ್ ಆಫ್ ಎಂಪ್ಲಾಯೀಸ್, ಎ ಸ್ಟಾಫ್ ಆಫ್ ಎಂಪ್ಲಾಯೀಸ್. ಎಂಪ್ಲಾಯೀಸ್ನ ನೋಡಿ ಸ್ಟಾಫ್ ಅಂತ ಕರೀತಾರೆ. ಅ ಕ್ರೂ ಆಫ್ ಸೈಲರ್ಸ್, ಎ ಟ್ರೂಪ್ ಆಫ್ ಆರ್ಟಿಸ್ಟ್, a band of musicians, a panel of experts. ನೋಡಿ ಈ ಎಲ್ಲ ಪದಗಳು ಕಲೆಕ್ಟಿವ್ ನೌನ್. ಈ ಎಲ್ಲವೂ ಈ ಪದಗಳ ಪರಿಚಯ ಇದ್ರೆ ಮಾತ್ರ ನಾವು ನಮ್ಮ ಇಂಗ್ಲಿಷ್ನ ತುಂಬ ಚೆನ್ನಾಗಿ ಬಳಸಬಹುದು. ಅಪಾಸ್ಟ್ರಫಿ, ಎಸ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಒನ್. ರವೀಸ್ ಕಾರ್ ಅಂದ್ರೆ ರವಿಯ, ರವಿ ಕಾರ್ ಅಂದ್ರೆ ರವಿಯ ಅಂತ ಅನ್ನೋ ಪದ ಬರಕ್ಕಾಗಲ್ಲ. ರವೀಸ್ ಕಾರ್ ಈಸ್ ಇನ್ ದ ಗರಾಜ್. Nikhil's notebook, Rahul's wife, Sachin's school, Reader's Digest. What is the difference between dog's tail and a dog's tails?
ಅಂದರೆ ಇಲ್ಲಿ ಡಾಗ್ ಅಂದರೆ ಸಿಂಗುಲರ್ ಇದೆ, ಇಲ್ಲಿ ಡಾಗ್ಸ್ ಪ್ಲೂರಲ್ ಇದೆ. ಪ್ಲೂರಲ್ ಆದಮೇಲೆ ಅಂದರೆ ಡಾಗ್ ಅಲ್ಲಿ ಎಸ್ ಸೇರಿಸಿ ಪ್ಲೂರಲ್ ಆಗಿರೋದ್ರಿಂದ ಎಸ್ ಆದಮೇಲೆ ಅಪಾಸ್ಟ್ರಫಿ ಹಾಕಿ ಮತ್ತೆ ಎಸ್ ಹಾಕಬಾರ್ದು. ಇಲ್ಲಿ ಡಾಗ್ ಸಿಂಗುಲರ್ ಆಗಿರೋದ್ರಿಂದ ಡಾಗ್ ಆದಮೇಲೆ ಎಸ್ ಹಾಕ್ಬೋದು, ಅಪಾಸ್ಟ್ರಫಿ ಹಾಕಿ ಎಸ್ ಹಾಕ್ಬೋದು. ನೋಟಿಸ್ ದ ಡಿಫ್ರೆನ್ಸ್. ಸೊ ಇಲ್ಲೆಲ್ಲ ರವಿಯ, ನಿಖಿಲ್ನ, ರಾಹುಲ್ನ, ಸಚಿನ್ನ, ರೀಡರ್ಸ್ ಅಂದರೆ ಓದುಗರ ಈ ಥರ ಹೇಳ್ಬೇಕಾದ್ರೆ, ಅವರ ಇವರ ಅಂತ ಹೇಳ್ಬೇಕಾದ್ರೆ, ಅವನ ಇವನ ಹೇಳಬೇಕಾದ್ರೆ ನಾವು ಅಪಾಸ್ಟ್ರಫಿ ಎಸ್ನ ಹಾಕ್ತೀವಿ. ನನ್ನ ಅನ್ನಕ್ಕೆ ಮೈ ಅಂತೀವಿ, ರವಿಯ ಅನ್ನಕ್ಕೆ ರವೀಸ್ ಅಂತೀವಿ. ಸ್ಟೂಡೆಂಟ್ ಅಂದರೆ ಇದು ಪ್ಲೂರಲ್ ನೋಡ್ತಾ ಬನ್ನಿ. ಸ್ಟೂಡೆಂಟ್, ಸ್ಟೂಡೆಂಟ್ಸ್ ಅಂದಿರೋದ್ರಿಂದ ಅಪಾಸ್ಟ್ರಫಿ ಎಸ್, ಅಪಾಸ್ಟ್ರಫಿ ಆದಮೇಲೆ ಎಸ್ ಇಲ್ಲ. ಅಪಾಸ್ಟ್ರಫಿ ಹಿಂದೆನೇ ಎಸ್ ಬಂದ್ಬಿಟ್ರೆ ಮುಂದೆ ಎಸ್ ಇಲ್ಲ. ಗರ್ಲ್ಸ್ ಡ್ಯಾನ್ಸ್ ಕ್ಲಾಸಸ್. ವಿ ಸೆಲೆಬ್ರೇಟ್ ಟೀಚರ್ಸ್ ಡೇ. ತುಂಬ ಜನ ತಪ್ಪು ಮಾಡ್ತಾರೆ, ಟೀಚರ್ಸ್ ಡೇ ಬರೆಯೋಕ್ಕೆ ಬರಲ್ಲ. ಟೀಚರ್ಸ್ ಅಂದರೆ ಶಿಕ್ಷಕರ. ಈ ಆರಾದ್ಮೇಲೆ ಅಪಾಸ್ಟ್ರಫಿ ಎಸ್ ಹಾಕಿದ್ರೆ ಶಿಕ್ಷಕನ ಆಗುತ್ತೆ, ತಪ್ಪದು. ಚಿಲ್ಡ್ರನ್ಸ್, ಇಲ್ಲಿ ನೋಡಿ ಚಿಲ್ಡ್ರನ್ ಅನ್ನೋದು ಎಸ್ ಇಲ್ದಲೇ ಇರೋದ್ರಿಂದ ಇಲ್ಲಿ ಪ್ಲೂರಲ್ ಆಗಿದ್ರು ಕೂಡ ನಾವು ಎನ್ ಆದಮೇಲೆ ಎಸ್ ಹಾಕ್ಬೋದು. ಶಿ ಸ್ಟೇಸ್ ಇನ್ ಎ ಗರ್ಲ್ಸ್ ಹಾಸ್ಟೆಲ್. ಗರ್ಲ್ಸ್ ಹುಡುಗಿಯರ ಹಾಸ್ಟೆಲ್. ಸೊ ಇಲ್ಲಿ ನಾವು ಪ್ಲೂರಲ್ನಲ್ಲಿ ಅಪಾಸ್ಟ್ರಫಿ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡ್ವಿ. ತುಂಬ ಮುಖ್ಯವಾದದ್ದು ಆರ್ಟಿಕಲ್ಸ್ ಅಂತ. ಇಂಡೆಫಿನೆಟ್ ಆರ್ಟಿಕಲ್ಸ್ ಮತ್ತು ಡೆಫಿನೆಟ್ ಆರ್ಟಿಕಲ್ ಅಂತ ಎರಡು ಥರ ಇದೆ. ಇಂಡೆಫಿನೆಟ್ ಆರ್ಟಿಕಲ್ಸ್ಗೆ ಎ ಮತ್ತು ಆ್ಯನ್ ಅಂತೀವಿ, ಡೆಫಿನೆಟ್ ಆರ್ಟಿಕಲ್ಗೆ ದಿ ಅಂತೀವಿ. ಇದ್ರ ಬಗ್ಗೆ ಮುಂದೆ ನಮ್ಮ ಜೊತೆಯಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಬಂದರೆ ಇನ್ನು ಮುಂದೆ ಅಂದರೆ ಇನ್ನು ಕೆಲವು ವಿಡಿಯೋಗಳ ನಂತರ ನಿಮಗೆ ಎ ಆ್ಯಂಡ್ ದಿ ಬಗ್ಗೆ ಇದನ್ನು ಒಂದೊಂದ್ರ ಮೇಲೂ ಒಂದೊಂದು ವಿಡಿಯೋ, ಒಟ್ಟು 3 ವಿಡಿಯೋ ನೀವು ನೋಡ್ತೀರಿ. ಪ್ರಾಪರ್ ನೌನ್ಸ್ ಬಂದಾಗ ಹಿಂದೆ ಹಾಕಬಾರ್ದು, ಅವಾಯ್ಡ್ ಮಾಡಬೇಕು. ಎಲ್ಲಿ ಅವಾಯ್ಡ್ ಮಾಡಬೇಕು? ರವಿ ಹಿಂದ್ಗಡೆ ಹಾಕಬಾರ್ದು, ಅನು ಅಂದರೆ ಒಂದು ಹೆಸರಿನ ಹಿಂದ್ಗಡೆ ಹಾಕಬಾರ್ದು. ಶ್ಯಾಮ್, ಎ ಆ್ಯಂಡ್ ದಿ ಯಾವುದನ್ನು ಕೂಡ ಹಾಕಬಾರ್ದು. ಆಬ್ಸ್ಟ್ರಾಕ್ಟ್ ನೌನ್ ಹಿಂದೆ ಹಾಕಬಾರ್ದು. ಚೈಲ್ಡ್ಹುಡ್, ಇನ್ನಸೆನ್ಸ್ ಇದರಿಂದ ಹಾಕಬಾರ್ದು, ಯಾಕಂದರೆ ಕೌಂಟ್ ಮಾಡೋಕ್ಕಾಗಲ್ಲ ಅದು. ಎಲ್ಲಿ ಬಳಸಬಾರ್ದು ಅಂತ ಹೇಳ್ತಾ ಇದ್ದೀವಿ, ಮುಂದಿನ ವಿಡಿಯೋಗಳಲ್ಲಿ ಎಲ್ಲಿ ಬಳಸಬೇಕು ಅನ್ನೋದನ್ನು ಕೂಡ ಹೇಳ್ತೀವಿ. ಎ ಬ್ರೇವರಿ, ಆ್ಯನ್ ಇನ್ನಸೆನ್ಸ್ ಇದನ್ನು ಹೀಗೆ ಬಳಸಬಾರ್ದು. ಅವಾಯ್ಡ್ ಯೂಸಿಂಗ್ ಪ್ಲೂರಲ್ ವರ್ಬ್ ವಿತ್ ನಾನ್ ಕೌಂಟ್ ನೌನ್ಸ್. ಅಂದರೆ ಬ್ರೆಡ್ ಈಸ್ ಅಂತಾನೆ ಬಳಸಬೇಕು. ಸ್ಪೆಕ್ಟಕಲ್ ಈಸ್ ಅಂತ, ಸ್ಪೆಕ್ಟಕಲ್ಸ್ ಅಂತ ಹೇಳಿದ್ರು ಈಸ್ ಅಂತಾನೆ ಹಾಕಬೇಕು. ಬ್ರೆಡ್ ಆರ್ ಅಂತ ಬಳಸೋ ಹಾಗೆ ಇಲ್ಲ. ಪ್ರಾಕ್ಟೀಸ್ ಮಾಡಿ. PNI ಅಂದರೆ ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್. PPF ಅಂದರೆ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್. OTP ಅಂತ ಎಲ್ಲಿ ಬಂದಿದೆ ಅಲ್ಲೆಲ್ಲ ಪ್ರಾಕ್ಟೀಸ್ ಬರುತ್ತೆ ನಿಮಗೆ. ಐ ಆಮ್ ಎ ಸ್ಟೂಡೆಂಟ್, ಐ ಆಮ್ ಎ ಟೀಚರ್, ಐ ಆಮ್ ಎ ಕಾರ್ಪೆಂಟರ್, ಹೀಗೆ ಈ ಥರನೇ ಯೂಸ್ ಮಾಡಿಕೊಂಡು ನೀವು ಈ ಎಲ್ಲವನ್ನು ಕೂಡ ಹೆಚ್ಚು ಬಾಯಲ್ಲಿ ಹೇಳಿದ್ರೆ ಆಗ ನಿಮಗೆ ಇದನ್ನು. ಸೊ ಇಲ್ಲಿ OTP ಅಂತ ಕೊಟ್ಟು ಪ್ರಾಕ್ಟೀಸ್ ಅಂತ ಕೊಟ್ಟಾಗ ನಿಮಗೆ ನೀವು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ನೀವು ಈ ಸ್ಲೈಡ್ನ ಒಂದು ಬರ್ಕೊಂಡು ಅಥವಾ ಸ್ಕ್ರೀನ್ಶಾಟ್ ತೆಕ್ಕೊಂಡು ನಾವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ಗಳಿವು. ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸಿಗೆ ಕೊಟ್ಟಿದ್ದೀನಿ. ಅಲ್ಲಿ ಸಿಂಗುಲರ್ ಇದ್ರೆ ಇಲ್ಲಿ ಪ್ಲೂರಲ್ ಇದೆ. ಯು ಆರ್ ಫ್ರೆಂಡ್ಸ್, ಯು ಆರ್ ಕಸಿನ್ಸ್, ಯು ಆರ್ ಸಿಬ್ಲಿಂಗ್ಸ್, ಯು ಆರ್ ನರ್ಸಸ್, ವಿ ಆರ್ ಇನ್ಸ್ಪೆಕ್ಟರ್ಸ್. ಈ ಥರ ಬಾಯಲ್ಲಿ ಯು ಹ್ಯಾವ್ ಟು ಗಿವ್ ಟ್ರೈನಿಂಗ್ ಟು ಯುವರ್ ಟಂಗ್. Tongue training is very important to learn spoken English. Thanks for watching this video. Do put your valuable comments in comment box. If it's worth watching, please like the video and share it with your friends. Don't forget to subscribe our channel and click on the bell icon to get our upcoming videos. Watch all the videos from the beginning to go step by step for better results. See you in the next video. Till then, keep smiling and keep learning.